ಮಲಬಾರ್ ಗ್ರೂಪ್ ಈ ಬಾರಿಯ ನ್ಯಾಷನಲ್ ಸ್ಕಾಲರ್ಶಿಪ್ ಕಾರ್ಯಕ್ರಮ 2024 ಘೋಷಣೆ ಮಾಡಿದೆ. ಭಾರತದಾದ್ಯಂತ 21,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಶಿಕ್ಷಣವನ್ನು ಬೆಂಬಲಿಸಲು 16 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ. ಮುಂಬೈನ ಭಾರತ್ ಡೈಮಂಡ್ ಫೋರ್ಸ್ನಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಲಬಾರ್ ಗ್ರೂಪ್ನ ನಾಯಕರು, ಗ್ರೂಪ್ನ ಅಧ್ಯಕ್ಷರಾದ ಎಂಪಿ ಅಹಮದ್, ಇಂಡಿಯಾ ಆಪರೇಷನ್ಸ್ನ ಎಂಡಿ ಅಶೇರ್, ಉಪಾಧ್ಯಕ್ಷರಾದ ಅಬ್ದುಲ್ ಸಲಾಂ, ಕಾರ್ಯನಿರ್ವಾಹಕ ನಿರ್ದೇಶಕ ನಿಷಾದ್ ಎಕೆ, ಮಹೇಂದ್ರ ಬ್ರದರ್ಸ್, ನಿರ್ದೇಶಕರಾದ ಶೌನಕ್ ಪಾರಿಕ್ ಭಾಗಿಯಾಗಿದ್ದರು. ಇನ್ನು ವಿದ್ಯಾರ್ಥಿ ವೇತನದ ಜೊತೆಗೆ ಮಲಬಾರ್ ಗ್ರೂಪ್ನ ಹಸಿವು ಮುಕ್ತ ಜಗತ್ತು ಯೋಜನೆಯ ಬಗ್ಗೆಯೂ ಕೂಡ ತಿಳಿಸಿಕೊಡಲಾಯಿತು. ಈ ಯೋಜನೆಯಡಿ ಭಾರತದ 16 ರಾಜ್ಯಗಳ 80 ನಗರಗಳಲ್ಲಿ ಪ್ರತಿದಿನ 50,000 ವ್ಯಕ್ತಿಗಳಿಗೆ ಪೌಷ್ಟಿಕ ಆಹಾರದ ಪ್ಯಾಕೆಟ್ಗಳನ್ನು ವಿತರಿಸುವ ಮೂಲಕ ಹಸಿವನ್ನು ನಿವಾರಿಸಲು ಮುಂದಾಗಿದೆ. ಅಲ್ಲದೆ ನಿರ್ಗತಿಕ ಮಹಿಳೆಯರಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಅಜ್ಜಿ ಮನೆ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದೆ. ಪ್ರಸ್ತುತ ಅಜ್ಜಿ ಮನೆಗಳು ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಗತ್ಯ ಇರುವವರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇವೆ. Our girl child, a better future, a future of self-respect, a future to stand on their own feet, a future to be independent, a future to contribute back to society. I think we have so many instances where the girl children have, thanks to good education, made India proud of their achievements. And very often the poor patient is accompanied by family members, and it's very difficult for them to manage the patient, go out and manage their meals, also very expensive. A service like this will truly help the patients and help their families. Thank you very much, friends, for your patient hearing, and let us all work together to make Viksit Bharat 2047 developed nation by 2047 a reality where every young child, every girl child shines like a star. Thank you very much.